ಹೇಳ್ದಂಗೆ ಆ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ದೊಡ್ಡವರೆಲ್ಲ ಏನು ಮಾಡಿದ್ರು ಅಂದರೆ ಪ್ರಕೃತಿಯನ್ನು ಉಳಿಸೋಕ್ಕೋಸ್ಕರ ಈ ಥರ ದೇವಸ್ಥಾನಗಳು ಎಲ್ಲವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಆ ಪ್ರಕೃತಿ, ಆ ದೇವರಲ್ಲಿ ಇರೋದ್ರಿಂದನೇ ಈ ಪ್ರಕೃತಿಯೆಲ್ಲ ಇದೆಲ್ಲ ಉಳಿದಿರೋದು, ಈ ಮರ ಗಿಡ ಇದೆಲ್ಲ ಉಳಿದಿರೋದು. ಇಲ್ಲಾಂದರೆ ಯಾರೋ ಜನ ಬಂದುಬಿಟ್ಟು ಇದು ದರ್ಖಾಸ್ತೆಲ್ಲ ಹಾಕ್ಕೊಂಡು ಜಮೀನು ಮಾಡಿಕೊಂಡು ಮರ ಗಿಡ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಹೋಗಿ ಜಮೀನುಗಳು ಮಾಡಿಕೊಂಡು ಇರ್ತಾಯಿದ್ರು. ಇವತ್ತು ಪ್ರಕೃತಿ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ದೇವಸ್ಥಾನ. ಪ್ಲಸ್ ಮೇಲೆ ಇದ್ದಾಗ ವಾತಾವರಣ ಚೆನ್ನಾಗಿರುತ್ತೆ, ಜನಗಳಿಗೂ ಚೆನ್ನಾಗಿರುತ್ತೆ. ಇವಾಗ ಮೇಲೆ ಹೋಗಿ ಬಂದರೆ ಒಂದು ವಾಕಿಂಗ್ ಥರ ಆಗುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದೇ. ಈ ಮೇಲೆ ಹೋಗುವಾಗ ಅನೇಕ ಗಿಡಗಳಿದ್ದಾವೆ, ಇಲ್ಲಿ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದು ಎಲ್ಲ ಗಿಡಮೂಲಿಕೆಗಳಿದ್ದಾವೆ. ಆ ಗಾಳಿ ನಮಗೆ ತಗಲಿದಾಗ ಆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗೆಲ್ಲ ಹೇಳ್ತಾರೆ ಶ್ರೇಮವನಕ್ಕೆ ಹೋಗಿದ್ವಿ ನಾವು, ಧರ್ಮಸ್ಥಳದಲ್ಲಿ ಆ ಮರ ಗಿಡ ತುಂಬ ಚೆನ್ನಾಗಿತ್ತು, ಅದಿತ್ತು ಅಂತ. ಇದಕ್ಕಿಂತೂ ಎಲ್ಲೂ ಚೆನ್ನಾಗಿಲ್ಲ. ಅದೆಲ್ಲ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು. ಇದು ತಾನಾಗೆ ಬಂದಿರುವಂಥ ಮರ ಗಿಡಗಳು. ಇಲ್ಲಿರುವಂಥ ಆಯುರ್ವೇದಿಕ್ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ಅಂಥ ಒಂದು ಒಳ್ಳೆ ಜಾಗದಲ್ಲಿದೆ ದೇವಸ್ಥಾನ. ಅದರಲ್ಲಿನೂ ಎಲ್ಲ ದೇವರು ಆಶೀರ್ವಾದ ಮಾಡ್ತಾರೆ. ಶಿವ ಒಬ್ಬನು ಮಾತ್ರ ಆಶೀರ್ವಾದ ಮಾಡಲ್ಲ, ಅವರು ಕೈಗೆ ಕೊಡ್ತಾರೆ. ಅವರು ಪ್ರಸಾದವನ್ನು ಕೈಗೆ ಕೊಡ್ತಾರೆ. ಆ ಥರ ಶಿವ ಅನ್ನೋದು. ಅವ್ರನ್ನ ನಂಬಿದ್ದವ್ರಿಗೆ ಯಾರೂ ಮೋಸ ಆಗೋದಿಲ್ಲ. ಖಂಡಿತವಾಗ್ಲೂ ಈ ದೇವಸ್ಥಾನ ವಿಚಾರದಲ್ಲಿ ನೀವೆಲ್ಲ ಗ್ರಾಮಸ್ಥರು ಎಲ್ಲರೂ ನೀವೆಲ್ಲ ಸೇರಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ, ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅದರಲ್ಲಿ ಏನು ನಮ್ಮ ಸುದರ್ಶನ್ ಸರ್ ಅವರು ಹೇಳಿದ್ರು, ಖಂಡಿತವಾಗ್ಲೂ ಇದು ಮುಗಿರಾಗಿ ಸೇರಿದೆ. ಈಗ ಖಂಡಿತವಾಗ್ಲೂ ನೀವು ಯಾವತ್ತು ಅಂತ ಏನಾದರೂ ಫಿಕ್ಸ್ ಮಾಡಿದ್ರೆ, ಇಲ್ಲ ಇಂಥ ದಿವಸ ನಾವು ಕೇಳ್ಕೊಂಡು ಹೇಳ್ತೀವಿ. ಮುಂಚೆ ನಿಮಗೆಲ್ಲ ತಿಳಿಸ್ತೀನಿ. ನಾನು DC ಅವರನ್ನು, ತಹಸೀಲ್ದಾರನ್ನು, ಮುಜರಾಯಿ ತಹಸೀಲ್ದಾರನ್ನ, ಆಮೇಲೆ ಮೈನ್ಸ್ ಆ್ಯಂಡ್ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರನ್ನು, ಫಾರೆಸ್ಟ್ ಅವರನ್ನು ಎಲ್ಲರನ್ನೂ ಒಂದು ದಿವಸ ಮೀಟಿಂಗ್ ಕರಿತೀನಿ. ಎಲ್ಲರೂ ಒಂದು ಜಾಗದಲ್ಲಿ ನೀವು ಬನ್ನಿ. ಅವತ್ತು ಅವ್ರ ಜೊತೆಲಿ ಕೂತ್ಕೊಂಡು ಏನಾದರೂ ಪರ್ಮಿಷನ್ಸ್ ಇದ್ದರೆ ಖಂಡಿತವಾಗ್ಲೂ ಆ ಪರ್ಮಿಷನ್ಸ್ ಎಲ್ಲ ಮಾಡೋಣ. ಮೊನ್ನೆ ನೀವು ಬಂದಾಗೂ ನಾನು ಕೇಳಿದೆ, ಮರ ಗಿಡ ಏನಾದರೂ ಹೋಗುತ್ತೆ ಅಣ್ಣ ಅಲ್ಲಿ. ಖಂಡಿತವಾಗ್ಲೂ ಇಂಥ ದಾನಿಗಳೆಲ್ಲ ಇರುವಾಗ ನಮಗೂ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವೆಲ್ಲರೂ ಜೊತೆಗೆ ಸೇರಿ, ಗ್ರಾಮಸ್ಥರು ಎಲ್ಲರೂ ಸೇರಿ. ಇವಾಗ ಎಷ್ಟೋ ಜನ ಎಲ್ಲೆಲ್ಲೋ ಬಿಸ್ನೆಸ್ ಮಾಡ್ಕೊಂಡು ರೈತರು ಇಲ್ಲಿ ಗ್ರಾಮಗಳಲ್ಲಿರೋರು ಏನೂ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಜೊತೆಗೂಡಿ ಮಾಡೋಣ. ನಾನು ಹೇಳ್ತೀನಿ, ನೀವು ರೋಡ್ ಮಾಡೋದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಪರ್ಸ್ನಲ್ ಆಗಿ ನಾನು ಒಂದು 10 ಲಕ್ಷ ರೂಪಾಯಿ ಕೊಡ್ತೀನಿ. ಅದಕ್ಕೆ ರೋಡ್ಗೆಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಿದ ಮೇಲೆ KLED ಫಂಡ್ MLA ಶಾಸಕರ ನಿಧಿಯಿಂದ ನಾನು ಅದರಿಂದನೂ ಒಂದು 10 ಲಕ್ಷ, 5 ಲಕ್ಷ ಒಂದ್ಸಲ 5 ಲಕ್ಷ ಒಂದೇ ಸಲ 10 ಲಕ್ಷ ಕೊಡೋಕ್ಕೆ ಬರೋದಿಲ್ಲ. 5 ಲಕ್ಷ ಹಂತವಾಗಿ ನಾನು ಅದನ್ನು ಕೆಲಸ ಹಿಂಗೆ ನಡೀತಾ ಹಂಗೆ ಕೊಡೋಕ್ಕೆ ಬರುತ್ತೆ. ನಮ್ದಾದ್ರೆ ಕೊಟ್ಬಿಡ್ಬೋದು ನಾವು. ಇದು ಸರ್ಕಾರದಿರೋದ್ರಿಂದ ಇದು ಬಿಟ್ಟು ಖಂಡಿತವಾಗ್ಲೂ ಒಂದು ದಿವಸ ನಾನು, ನಮ್ಮ ಅನಿಲ್ ಅಣ್ಣವರು, ನಜೀರ್ ಅಣ್ಣವರು, ಸುದರ್ಶನ್ ಅಣ್ಣವರು, ಇನ್ನೂ 4 ಜನ ನಿಮ್ಮ ಮನೇಲಿ ಕರ್ಕೊಂಡು ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಹತ್ರ ಹೋಗಿ, ಅವರು ಮುಜರಾಯಿ ಮಂತ್ರಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ಮ್ಯಾಕ್ಸಿಮಮ್ ಆಗಿ ಏನಾಗುತ್ತೋ ಫಂಡ್ಸನ್ನು ನಾವೆಲ್ಲ ತೊಗೊಂಡೋಣ. ಇವಾಗ ಇವರೆಲ್ಲ ನಜೀರ್ ಅಣ್ಣವರು, ನಮ್ಮ ಸುದರ್ಶನ್ ಸರ್ ಇವರೆಲ್ಲ ಬಂದರೆ ನಮಗೆ ಈಸಿಯಾಗಿ ಕೆಲಸ ಆಗೋಗ್ಬಿಡ್ತದೆ. ಇಲ್ಲ ಅಲ್ಲಿ ಅವ್ರ ಹತ್ರ ಇವ್ರು ಕೂತ್ಕೊಂಡ್ರೆ ಇವ್ರನ್ನ ತೋರಿಸ್ಬಿಟ್ಟು ನಾವು ಕೆಲಸ ಮಾಡ್ಬಿಡ್ತೀವಿ. ತೋರಿಸ್ಬಿಟ್ಟು ನಾವು ಕೆಲಸ ಮಾಡ್ಬಿಡ್ತೀವಿ ಅಲ್ಲಿ ಅವ್ರ ಹತ್ರ. ಹಂಗಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ನಮಗೆ ಬಂದು. ಖಂಡಿತವಾಗ್ಲೂ ಈ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಇಷ್ಟೇ ಅಲ್ಲ, ಆ ದೇವರಲ್ಲಿ ನಾನು ಎಲ್ಲರೂ ಚೆನ್ನಾಗಿ ಕಾಪಾಡಪ್ಪ. ನೀನು ನಮಗೆ ದುಡ್ಡು ಕೊಟ್ಟು ನೀನು ಅದರಲ್ಲಿ ಎಷ್ಟು ತೊಗೋಬೇಕು ತಗೋ, ನಾವೇನು ಬೇಡ ಅನ್ನೋದಿಲ್ಲ. ಎಷ್ಟು ಬೇಕೋ ತಗೋ. ಇವಾಗ ನಿಮ್ಗೆ ಅಡ್ವಾನ್ಸ್ ಆಗಿ ನಾವು ಕೊಡ್ತಾ ಇದ್ದೀವಿ. ಮಿಕ್ಕಿದ್ದು ನೀವೆಲ್ಲದನ್ನು ಒಳ್ಳೇದು ಮಾಡಿ, ಎಲ್ಲದನ್ನು ಚೆನ್ನಾಗಿ ಮಾಡಿ ನಮಗೆ. ಇವಾಗ ನಾನು ಲೇಔಟ್ಗಳೆಲ್ಲ ಮಾಡ್ತಾ ಇದ್ದೀವಿ. ಶಿವ ಏನು ತಗೊಳ್ಳೋದಿಲ್ಲ, ಭಾಳ ಕಷ್ಟ. ಹೌದು. ಇವಾಗ ನಾವು ಲೇಔಟ್ಗಳು ಅದು ಇದು ಮಾಡ್ತಾ ಇದ್ದೀವಿ. ಒಳ್ಳೆ ಲಾಭ ಸಿಕ್ಕಲಿ ನಮಗೆ, ಜಲ್ದಿ ಸೇಲ್ ಆಗಿ ಸೈಟಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೂ ಕೊಟ್ಬಿಡೋಣ. ಏನು ಸರ್ ಕರೆಕ್ಟ್ ಆಗಿಲ್ಲ ಏನು ಮನೋಜಪ್ಪ? ಕಾಣಿಕೆಗೂ ಕೊಟ್ಬಿಡೋಣ ಅವ್ರಿಗೆ. ನಾವು ಆ ಥರ ಮಾಡೋಣ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ದೀವಿ. ನಮಗೆಲ್ಲ ಅಂತ ಹೇಳಿದ್ರೆ ಅವರು ಸೇರ್ಕೊಂಡ್ರು ನಮ್ಮ ಜೊತೆಗೆ ಬಿಸ್ನೆಸ್ ಅಲ್ಲಿ. ನಮಗೆಲ್ಲ ಅಂತ ಹೇಳಿದ್ರೆ ಅವರು ಸೇರ್ಕೊಂಡ್ರು. ಅವರು ಆ ರೀತಿಯಲ್ಲಿ ಒಳ್ಳೆ ಬಿಸ್ನೆಸ್ ಆಗಲಿ, ಆ ದೇವ್ರ ಆಶೀರ್ವಾದ ಮಾಡಲಿ. ಅವ್ರಿಗೂ, ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ನೆಮ್ಮದಿ, ಶಾಂತಿ ಎಲ್ಲವನ್ನು ಕಾಪಾಡಿ ಇನ್ನೂ ಒಳ್ಳೆ ಅಭಿವೃದ್ಧಿಯಾಗಿ ಇವಾಗ ಏನು ಮಾಡ್ತಾರೆ ಅದಕ್ಕಿಂತ ಇನ್ನೂ 100 ಪಟ್ಟು ಹೆಚ್ಚಿಗೆ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ದೇವರು ಅವರಲ್ಲಿ ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸದಾಕಾಲ ನಾವು ಈ ದೇವಸ್ಥಾನಕ್ಕೆ ಸೇವಾಕರ್ತರಾಗಿ ನಾವಿರ್ತೀವಿ ಅಂತ ಹೇಳ್ತಾ ಖಂಡಿತವಾಗಿ ಅಭಿವೃದ್ಧಿ ನಮ್ಮ ಜೊತೆಗಿರ್ತೀವಿ. ಆಮೇಲೆ ನೀವು ಅಭಿವೃದ್ಧಿ ಮಾಡುವಾಗ, ಈ ರೋಡು ಇಂಥದ್ದು ಮಾಡುವಾಗ ನೀವು ಹೇಳಿ, ನನಗೆ ಕೆಲವೊಂದು ದೊಡ್ಡ ಕಂಪ್ನಿಯವರು ನನ್ನ ಸ್ನೇಹಿತರಿದ್ದಾರೆ. ದೊಡ್ಡ ಕಂಪ್ನಿಯವರು ಅಂದರೆ ಈ ಕಾಂಟ್ರಾಕ್ಟರ್ಸ್ ದೊಡ್ಡ ಅಂದರೆ ನಮ್ಮ ಕಡೆ ಇಲ್ಲ, ಅವರೆಲ್ಲ ಆಂಧ್ರ, ಗುಜರಾತ್ ಆ ಕಡೆ ಇದ್ದಾರೆ. ಇವಾಗ ನಮ್ಗೆ ಸಿಮೆಂಟು, ಸ್ಟೀಲು ಇಂಥದ್ದೇಮನ್ನು ಬೇಕು ಅಂದರೆ ದೇವಸ್ಥಾನಗಳಂದರೆ ಕೊಡ್ತಾರೆ. ಅವರು ದೇವಸ್ಥಾನಗಳಂದಾಗ ಸರ್ ಒಂದು 1000 ಮೂಟೆ ಸಿಮೆಂಟ್ ಕೊಡಿದ್ರೆ ಕೊಡ್ತಾರೆ, ಇಲ್ಲ ಒಂದು 100 ಟನ್ ಕಂಬಿ ಕೊಡಿದ್ರೆ ಕೊಡ್ತಾರೆ. ಈ ಥರ ನಾನು ತುಂಬ ಜನ ಕೊಡಿಸಿದ್ದೀನಿ. ನಮ್ಮ ದೇವಸ್ಥಾನ ಕೊಡಿಸಿದ್ದೀನಿ. ಆಮೇಲೆ ನಮ್ಮ ನಿಮ್ಮದು ಇದನ್ನ ಮಠ ಇಲ್ಲಿ ತಂಬಲಿ ಅಂತ ಆ ಮಠಕ್ಕೆ ನಾನು 100 ಟನ್ ಒಂದೇ ದಿವಸ ಕೊಡಿಸಿದೆ. ಟನ್ನು ಸ್ವಾಮೀಜಿ ಅವ್ರು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟ್ ಪ್ರಕಾರವಾಗಿ ಹೈದರಾಬಾದ್ ಅವ್ರಿಗೊಬ್ರಿಗೆ ಹೇಳಿದ್ದೆ, 100 ಟನ್ ಕಂಬಿ ತಗೊಂಡು ಬಂದು ಇಳಿಸ್ಬಿಟ್ರು ಒಂದೇ ರಾತ್ರಿಯಲ್ಲಿ. ಆ ಥರ ನಾವು ಮುತ್ನೂರು ದೇವಸ್ಥಾನ ಕೊಡಿಸಿದ್ದೆ. ಅನೇಕ ದೇವಸ್ಥಾನಗಳಿಗೆ ಅವ್ರ ಕಡೆಯಿಂದ ಅವರು ಸಹಾಯ ಮಾಡ್ತಾರೆ. ಅಂಥದ್ದೇನಾದರೂ ನಮ್ಗೆ ನೆಸಿಟಿ ಇದ್ದಾಗ, ಸಿಮೆಂಟು, ಕಂಬಿ ಈ ಥರ ನೆಸಿಟಿ ಇದ್ದಾಗ ನೀವು ಹೇಳಿದ್ರು ಆ ಕಂಪ್ನಿ ಅವ್ರಿಗೆ ಹೇಳ್ತೀನಿ. ಅವ್ರು ಹೈದರಾಬಾದಲ್ಲಿ ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ನನಗೆ. ಅವ್ರಿಗೆ ಹೇಳಿದ್ರು ಅವ್ರು ಕಂಬಿ ಸಿಮೆಂಟನ್ನು ಫ್ರೀಯಾಗಿ ಬರ್ತಾರೆ. ಏನು ಯಾವತ್ತನ ಅವ್ರು ಕರೆದ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡಿಸಿ
ಲಕ್ಷ ಒಂದು ಹೂನಾರ ಹಾಕ್ಬಿಟ್ಟು ಅವ್ರಿಗೊಂದು ಪ್ರಸಾದ ಕೊಟ್ಟರೆ ಸಾಕು, ಆಟ ಆಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಅದೇ ಅಷ್ಟೇ ಅವ್ರು ಕೇಳೋದು. ಒಂದು ಅವ್ರಿಗೆ ಪ್ರಸಾದ ಕೊಡಿಸ್ಬಿಟ್ಟು ಆಯಿತು ಅಂತ ಒಂದು 4 ಜನ ಜೊತೆಗೆ ಮಾತಾಡ್ಬಿಟ್ರೆ ಖುಷಿ. ಅವ್ರು ಅವತ್ತೆಲ್ಲ ಹಬ್ಬನೇ ಅವರಿಗೆ. ಅಷ್ಟು ಒಳ್ಳೆಯವರಿದ್ದಾರೆ. ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಸರ್. ಖಂಡಿತವಾಗ್ಲೂ ನಾವೆಲ್ಲರೂ ಮಾಡೋಣ. ನಮ್ಮ ಸೋಮಣ್ಣವ್ರು ಇಂಥವ್ರು ಹಿರಿಯರ ಆಶೀರ್ವಾದ ಇರಲಿ. ಅವ್ರು ನಮ್ಮ ಬೆನ್ನು ತಟ್ತಾ ಇದ್ದರೆ ನಾವು ಮುಂದಕ್ಕೆ ಹೋಗ್ತಾ ಇರೋಣ. ಆದರೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ನೀವು ನಜೀರಣ್ಣವ್ರು ಒಂದು ಬಂದರೆ ಹಂಗೆ ಕೂತ್ಕೊಂಡು ಕೆಲಸ ಮಾಡ್ಬೋದು. ಇವಾಗ ನಾವು ಹೋದರೆ 20 ಲಕ್ಷ ಸರ್, ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೊಂದು 50 ಲಕ್ಷ ಎಕ್ಸ್ಟ್ರಾ ಬಂದ್ಬಿಡ್ತಾರೆ. ಆದ್ದರಿಂದ ಇವರೆಲ್ಲ ಜೊತೆಗೂಡಿ ನಾವೆಲ್ಲ ಹೋಗೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶಾಸಕರು ಸ್ನೇಹಿತರು ಆದಂಥ ಶ್ರೀಯುತ ಕೊತ್ತೂರು ಮಂಜುನಾಥ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಸ್ನೇಹಿತರು ಆದಂಥ ಶ್ರೀಯುತ ಅನಿಲ್ ಕುಮಾರ್ ಅವರೇ, ಶ್ರೀಯುತ ಸೋಮಣ್ಣ ಅವರೇ, ವಿಶೇಷವಾಗಿ ಶಿವನಿಗೆ ಪ್ರಣಾಮಗಳನ್ನು ನಾವೆಲ್ಲರೂ ಸಲ್ಲಿಸಬೇಕಾಗುತ್ತೆ. ಮಲ್ಲೇಶ್ವರ ಬೆಟ್ಟ ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ಹೋಗುವಂಥ ಒಂದು ಸ್ಥಳ ಇದೆ ನೋಡಿ. ಅದಕ್ಕೆ ನಾವು ಹಿರಿಯರನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಯಾವುದೋ ಒಂದು ಕಾಲದಲ್ಲಿ ದೇವಸ್ಥಾನ ಕಟ್ಟದೆ ಇದ್ದಿದ್ದಿದ್ರೆ ಇದು ಎಲ್ಲ ನುಣ್ಣಕ್ಕೆ ಹೋಗಿರ್ತದೆ. ಈ ಪ್ರದೇಶದಲ್ಲಿ ಏನು ಇರ್ತಾನೆ ಇರಲಿಲ್ಲ. ಅಂದ್ರೆ ಮನುಷ್ಯನ ಬೇಡಗಳಿಗೆ ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ದುರುಪಯೋಗ ಆಗ್ಬಾರ್ದು. ಬೆಟ್ಟ ಗುಡ್ಡಗಳನ್ನು ಉಪಯೋಗ ಮಾಡ್ಕೊಳ್ದೇನೆ ನಾವು ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಆದರೆ ಯಾವ ಪ್ರದೇಶವನ್ನು ಉಳಿಸ್ಕೋಬೇಕು, ಯಾವ ಪ್ರದೇಶವನ್ನು ಅನಾನುಕೂಲ ಮಾಡ್ಕೊಳ್ಬಾರ್ದು ಅನ್ನೋಂಥ ವಿವೇಚನೆ ಆ ಹಿರಿಯರಿಗಿತ್ತು. ಯಾಕೆ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ತಿದ್ರು ಅಂತ ಹೇಳಿದ್ರೆ, ಒಂದು ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟಿದ್ರೆ ಪ್ರಶಾಂತವಾಗಿರುತ್ತೆ. ಮತ್ತು ದೇವಸ್ಥಾನ ಇದೆ ಅನ್ನೋ ಕಾರಣಕ್ಕೆ ಯಾರೂ ಕೂಡ ಸುತ್ತಲೂ ಮುತ್ತಲೂ ಇರೋಂಥ ಬೆಟ್ಟವನ್ನು ನಾಶ ಮಾಡೋದಿಲ್ಲ ಅಲ್ವಾ. ಈ ಕಾರಣಕ್ಕೋಸ್ಕರನೇ ಎಲ್ಲ ಪಾಪ ವಯಸ್ಸಾದವರು ಹಿರಿಯರೆಲ್ಲ ಕೂಡ, ಅದರಲ್ಲೂ ಕೂಡ ಕಾರ್ತಿಕ್ ಸೋಮವಾರ ಅಂತೂ ಬಂದರೆ ನಾವೆಲ್ಲ ಇಲ್ಲಿ ಪ್ರೈಮರಿ ಸ್ಕೂಲ್ ಹೋದವಾಗ ನಮಗೆ ಚಿಕ್ಕ ಹುಡುಗರಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಸರ್. ಚಿಕ್ಕ ಹುಡುಗರು 4ನೇ ಕ್ಲಾಸ್ ಹುಡುಗರು ಮನೆ ಯಾವುದಾದ್ರು ಒಂದು ಸೋಮವಾರ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ನಾವು ಎಲ್ಲ ನಮಸ್ಕಾರಗಳನ್ನು ಹಾಕೊಂಡು ಇಲ್ಲಿ ಮತ್ತೆ ಕೈವಾರಕ್ಕೆ ಕರ್ಕೊಂಡು ಸೊ ಹಾಗಾಗಿ ಈ ಪ್ರದೇಶವನ್ನು ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಬರೀ ಇದು ಸರ್ಕಾರಗಳ ಜವಾಬ್ದಾರಿ ಅಂತ ಯಾರು ಕೂಡ ತಿಳ್ಕೊಳ್ಬಾರ್ದು. ಬರೀ ಸರ್ಕಾರಗಳ ಅಷ್ಟೇ ಅಲ್ಲ, ಭಕ್ತಾದಿಗಳು ಮತ್ತು ದಾನಿಗಳು ಹೆಚ್ಚು ಜವಾಬ್ದಾರಿಗಳನ್ನು ತಗೋಬೇಕು. ಯಾವುದೇ ಒಂದು ದೇವಸ್ಥಾನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಭಕ್ತಾದಿಗಳು ಮತ್ತು ಅನುಕೂಲಸ್ಥರು, ಆ ಭಕ್ತಾದಿಗಳಲ್ಲಿರುವಂಥ ಅನುಕೂಲಸ್ಥರು ಯಾರು ಇರ್ತಾರೆ ಅವರು ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಬೇಕು. ಸ್ಥಳೀಯರೆಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ನಮ್ಮವರೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇರುವಂಥವರೇ ರೈತರು, ಕಾರ್ಮಿಕರು. ಈಗೀಗ ಒಂದು ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಮುಂದುವರೋ ಪ್ರಯತ್ನವನ್ನು ಈ ಭಾಗದ ಜನರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲಸ್ಥರಾಗಬೇಕಾಗಿದೆ, ಶ್ರೀಮಂತರಾಗಬೇಕಾಗಿದೆ. ನೀವೆಲ್ಲ ಆಸಕ್ತಿ ತಗೊಂಡು ನಮ್ಮ ಸುರೇಶ್ ಅವ್ರ ತಂಡ, ಸುರೇಶ್ ಅವರಲ್ವಾ, ಉಮೇಶ್ ಅವರು, ಸುರೇಶ್ ಅವರು, ಇವರೆಲ್ಲರೂ ಕೂಡ ಹಿರಿಯರು, ಅಧ್ಯಕ್ಷರು, ನಮ್ಮ ಸಮಿತಿ ಅಧ್ಯಕ್ಷರು ಭಾಳ ಆಸಕ್ತಿ ತೆಗೆದುಕೊಂಡಿದ್ದಾರೆ. ತಾವು ಕೂಡ, ನೀವು ಅಡ್ವೊಕೇಟ್ ಅವರು ಮೊದಲಿಂದನೂ ಕೂಡ ಎಲ್ಲ ಸಮಿತಿಯವರು ಹೆಚ್ಚಿನ ಆಸಕ್ತಿ ತಗೊಂಡಿದ್ದೀರಿ. ಶಾಸಕರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರು. ವಿಧಾನ ಪರಿಷತ್ತಿನ ಸದಸ್ಯರು ಶಾಸಕರೇ, ಎರಡೂ ಮನೆಗಳವ್ರನ್ನೂ ಶಾಸಕರು ಅಂತಾನೆ ಕರೀಬೇಕಾಗಿರೋದು. ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಎರಡೂ ಸದನಗಳಿಗೂ ಶಾಸಕರು ಅಂತಾನೆ ಹೇಳೋದು. ವಿಧಾನಸಭೆ ಶಾಸಕರು, ಅವರು ವಿಧಾನ ಪರಿಷತ್ತಿನ ಶಾಸಕರು ಹಾಗೇನೆ. ಹಾಗಾಗಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮೆಲ್ಲ ನೆರವು ಸಹಕಾರ ತಮ್ಮ ಜೊತೆಗಿರುತ್ತೆ. ಯಾರೆಲ್ಲ ಅನುಕೂಲಿಸಿದ ಭಕ್ತಾದಿಗಳು ನಮ್ಮ ಸಂಪರ್ಕಕ್ಕೆ ಬಂದಾಗ ಅವ್ರಿಗೂ ಕೂಡ ಏನಾದರೂ ಕೆಲಸ ಮಾಡಿಪ್ಪ ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತೇವೆ. ಏನು ರಸ್ತೆ ಬೇಕು ಅಂತ ಹೇಳಿದ್ದೀರಿ, ಐ ಥಿಂಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇದು ಪರ್ಮಿಷನ್ ಬೇಕಾಗುತ್ತೆ. ಬೇರೆ ಬೇರೆ ಇಲಾಖೆಗಳ ಇರೋದ್ರಿಂದ ಆ ಎರಡೂ ಅಧಿಕಾರಿಗಳಿಗೆ ತಾವು ಕರೆಸ್ಬಿಟ್ಟು, ತಾವೇ ಅಲ್ಲೇನೆ ಕರೆಸಿ ಸಮಿತಿ ಅಧ್ಯಕ್ಷರನ್ನ ಕರೆಸ್ಬಿಟ್ಟು ಒಂದು ಸಭೆ ಮಾಡಿ ಇದನ್ನ ಒಂದು ಮಾಡಿ ಅದಕ್ಕೆ ಡಿ ಸಿ ಅವ್ರನ್ನೂ ಕರೆಸ್ಕೊಳ್ಬೇಕಾಗತ್ತೆ, ಜಿಲ್ಲಾ ಪಂಚಾಯತ್ ಸಿ ಅವ್ರನ್ನೂ ಕರೆಸ್ಕೊಳ್ಬೇಕಾಗತ್ತೆ. ಅಲ್ಲೇ ಕರೆಸ್ಕೊಂಡು ಒಂದು ಇವ್ರು ಕೊಡೋಂಥ ಒಂದು ಅರ್ಜಿಯನ್ನು ಕೂಡ ಅವರಿಂದನೇ ತೆಗೆದುಕೊಂಡು ಮತ್ತೇನಾದರೂ ಮೇಲ್ಗಡೆಗೆ ಏನಾದರೂ ಹೋಗಬೇಕಾಗತ್ತಾ ಪರ್ಮಿಷನ್ ಕೊಡಲಿಕ್ಕೆ, ಜಿಲ್ಲಾ ಹಂತದಲ್ಲೇ ಅದು ಸಾಧ್ಯ ಇದೆಯೋ ಗೊತ್ತಿಲ್ಲ. ಯಾಕಂದರೆ ಈ ಅರಣ್ಯದ್ದು ಗೊತ್ತಲ್ಲ ನಿಮಗೆ. ಹಾಗಾಗಿ ಹೆಚ್ಚಿನ ಆಸಕ್ತಿಯನ್ನು ನೀವು ಅಲ್ಲೇ ಹೋಗಿ ಕಚೇರಿಗೆ ಹೋಗಿ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೋದು. ಕೆಳಗಡೆ ಮನ ಕೂಡ ಅನುಕೂಲ ಆಗುತ್ತೆ. ಈ ಅಭಿವೃದ್ಧಿ ಅನ್ನೋದು ಒಂದೇ ರಾತ್ರಿ ಆಗೋದಿಲ್ಲ. ಅದು ನಿರಂತರವಾಗಿ ಆಗಾಗ ಸಮಯ ಸಂದರ್ಭಗಳು ಕೂಡಿ ಬಂದಾಗ ಭಕ್ತಾದಿಗಳು ದಾನಿಗಳು ಬಂದಂಥ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಉಪಯೋಗ ಮಾಡ್ಬೋದು.
ಉತ್ತಮವಾದಂಥ ರೀತಿಯಲ್ಲಿ ಈ ಪ್ರದೇಶವನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಳ್ಳೋಣ. ಮತ್ತೊಮ್ಮೆ ಪರಮಾತ್ಮ ಶಿವನಿಗೆ ವಂದನೆ ಮಾಡಿ ಶಿವನ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ. ಮಳೆ ಬೆಳೆ ಆಗಲಿ, ನಮ್ಮಲ್ಲಿ ಸೌಹಾರ್ದತೆ ಇರಲಿ. ಸೌಹಾರ್ದತೆ ಅನ್ನುವಂಥದ್ದು ಯಾವಾಗಲೂ ಅಧ್ವಾನ ಆಗಬಾರ್ದು. ಸೌಹಾರ್ದತೆ ಅಧ್ವಾನ ಆದರೆ ಅಲ್ಲಿ ವ್ಯವಸ್ಥೆ, ಅಭಿವೃದ್ಧಿ, ಆಡಳಿತ ಸರಿಯಾದ ದಿಕ್ಕಿನಲ್ಲೇ ಆಗೋದಿಲ್ಲ. ಹಾಗಾಗಿ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದ್ಸಲ ನಾನು ಮಾತನ್ನು